ಸ್ಥಗಿತಗೊಳಿಸಿ ಒಂದು ದಿನದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತಾರೆ. ಅವರಿಗೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಭಾರತೀಯ ವೈದ್ಯಕೀಯ ಸಂಘದ ಪರವಾಗಿ ಈ ಪ್ರತಿಭಟನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಇವತ್ತಿನ ಮಂತ್ರಿ ವಿರುದ್ಧ ಹೋರಾಟ ಅಲ್ಲ, ನ್ಯಾಯ ಸಿಗುವವರೆಗೂ ನಮಗೆ ಹೋರಾಟ. ಹಾಗಾಗಿ ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸ್ವಾಗತಿಸ್ತಾ ಈ ಪ್ರತಿಭಟನಾ ರ್ಯಾಲಿಯನ್ನು ಮತ್ತೆ ಉಪ ಕಚೇರಿಯವರೆಗೆ ನಡೆಸ್ಕೊಂಡು ಹೋಗ್ತೀವಿ. ಹಾಗೂ ಈ ದಿನ ಈ ಪ್ರತಿಭಟನೆ ಅಂಗವಾಗಿ ಈ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಈ ದಿನ ಒಂದು ದಿನ ನಮ್ಮ ಓಪಿಡಿ ಹಾಗೂ ಎಲ್ಲ ಸೇವೆಗಳನ್ನು ಎಲ್ಲ ವೈದ್ಯರು ತಾತ್ಕಾಲಿಕವಾಗಿ ಅನಿವಾರ್ಯವಾಗಿ ಇವತ್ತು ಸ್ಥಗಿತಗೊಳಿಸಬೇಕಾಗಿದೆ. ಆದಾಗ್ಯೂ ನಾವು ತುರ್ತು ಕೇಸ್ಗಳನ್ನು ತುರ್ತು ವಿಭಾಗ ಆರೋಗ್ಯ ಸೇರಿರ್ತದೆ. ತುರ್ತು ಸೇವೆಗಳು ಎಲ್ಲ ಕಡೆ ಲಭ್ಯ ಇದೆ. ಇದರಿಂದ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಅಂತ ಭಾವಿಸ್ತೀನಿ. ಆದರೆ ಕೆಲವೊಂದು ತೊಂದರೆಗಳು ಆಗ್ಬೋದು. ಯಾಕಂದರೆ ನಮ್ಮ OPD ಸೇವೆಗಳು ಹಾಗೂ ಇತರ ವೈದ್ಯಕೀಯ ಸೇವೆಗಳು ಇವತ್ತು ಪೂರ್ತಿ ಸ್ಥಗಿತವಾಗಿದ್ದಾವೆ. ಇದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಬೆಂಬಲ ಸೂಚಿಸಿದ್ದಾರೆ. ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಒಂದೇ ಏನಂದರೆ, ದಯವಿಟ್ಟು ವೈದ್ಯರನ್ನು ಮನುಷ್ಯರ ಅಂತ ನೋಡಿ. ವೈದ್ಯರು ಮನುಷ್ಯರೇ, ನಿಮ್ಮಂತೆ ಮನುಷ್ಯರೇ. ನಮ್ಮನ್ನು ಮನುಷ್ಯರಂತ ಟ್ರೀಟ್ ಮಾಡಿ. ನಮ್ಮನ್ನು ಎಲ್ಲ ನಮ್ಮ ಹೆಣ್ಮಕ್ಳು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ನರ್ಸ್ಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಅರೆವೈದ್ಯಕೀಯ ಸಿಬ್ಬಂದಿ ಆಗಿರ್ಬೋದು, ಎಲ್ಲರೂ ಮನುಷ್ಯರೇ. ಅವ್ರನ್ನೂ ನಮ್ಮನೆ ಹೆಣ್ಮಕ್ಳ ಥರ ನೋಡಿ. ನಮ್ಮನೆ ಹೆಣ್ಮಕ್ಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟು ರೆಸ್ಪೆಕ್ಟ್ ಕೊಡಿ ದಯವಿಟ್ಟು. ಇದಾದರೆ ಇಲ್ಲಾಂದರೆ ನಾವು 24 ಗಂಟೆ ನಮ್ಮ ಹೆಣ್ಮಕ್ಳು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಕ್ಕಂಥ ಆಸೆಯನ್ನೇ ಬಿಡಬೇಕಾಗ್ತದೆ. ಇಂಥ ಒಂದು ಭಯದ ವಾತಾವರಣದಲ್ಲಿ, ಒತ್ತಡದ ವಾತಾವರಣದಲ್ಲಿ ನಮ್ಮ ಹೆಣ್ಮಕ್ಳು ಕೆಲಸ ಮಾಡೋದಾದ್ರೂ ಹೇಗೆ ಸಾಧ್ಯ? ದಯವಿಟ್ಟು ಸಮಾಜ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಈ ವೈದ್ಯಕೀಯ ಮಾಡ್ಬೇಕು. ಆಚೆ ಓಡಾಡಕ್ಕೂ ಯೋಚನೆ ಮಾಡ್ಬೇಕು. ಆ ತರ ನಾವು ನೈಟೆಲ್ಲ ಒಬ್ರೊಬ್ರೇನೆ ಓಡಾಡ್ತಾ ಇರ್ತೀವಿ. ಆಸ್ಪತ್ರೆಯಲ್ಲೂ ಅಷ್ಟೇ. ಎಷ್ಟ್ ಜನ ಸರ್ ಹೇಳ್ದಂಗೆ 1-2 ದಿವಸ ಪೊಲೀಸ್ ಬರ್ತಾರೆ. ಬಟ್ ಯಾವಾಗ್ಲೂ ಅವ್ರೇನ್ ನಮ್ ಜೊತೆ ಪ್ರೊಟೆಕ್ಷನ್ ಕೊಡ್ಕೊಂಡು ಇರಕ್ಕಾಗಲ್ಲ. ಅದನ್ನ ಜನರೇ ಅರ್ಥ ಮಾಡ್ಕೋಬೇಕು. ಈಗ ನಾವು ಎಲ್ಲಾ ಜನರಿಗೂ ಹೇಳೋ ಅಂತ ಪರಿಸ್ಥಿತಿ ಇಲ್ಲ. ಬಿಕಾಸ್ ಒಂದು ವಾರ ಆದ್ರೂ ಇನ್ನು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈ ದೇಶದ ಪರಿಸ್ಥಿತಿ, ಹೆಣ್ಮಕ್ಳ ಪರಿಸ್ಥಿತಿ ಎಂತ ಶೋಚನೀಯವಾಗಿದೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾವು ಆಸ್ಪತ್ರೆಯಲ್ಲಿ ನಮಗೊಂದು ಆಗದಂಗೆ ನೋಡ್ಕೊಳ್ಳೋಣ. ಇದಕ್ಕಾಗಿ ನಾವು ಎಲ್ಲರ ಒಂದು ಸಹಾಯವನ್ನು ಕೇಳೋಣ. ಅದೊಂದು ಅಂಗವಾಗಿ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಲಿಕ್ಕೆ, ನಮ್ಮ AC ಮುಖಾಂತರ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ದಯವಿಟ್ಟು ಅದನ್ನು ಸ್ವೀಕರಿಸಿ ನಮ್ಮ ಅಹವಾಲನ್ನು ಸರ್ಕಾರಕ್ಕೆ ತಲುಪಿಸಬೇಕಂತ ಮಾನ್ಯ ತಹಶೀಲ್ದಾರ್ ಅವರಲ್ಲಿ ನಾವು ಪ್ರಾರ್ಥಿಸ್ಕೊಳ್ತೇವೆ.